ಗೌತಮ್ ಬುದ್ಧರು ಹೇಳಿದಾರಲ್ಲ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಅದು ನಿಜ ಅನಿಸುತ್ತಾ ನಿಮಗೆಲ್ಲ? ನನಗನ್ಸುತ್ತೆ ಅದು ನಿಜ ಇಲ್ಲ ಅಂತ. ಆಸೆ ನಮಗೆ ಅಷ್ಟೊಂದು ಇರೋದಿಲ್ಲ, ಆದರೆ ಕೋಪ ನಮಗೆ ತುಂಬ ಇರುತ್ತೆ. ಅದಕ್ಕೆ ಕೋಪವೇ ದುಃಖಕ್ಕೆ ಕಾರಣ ಅಂತ ಹೇಳ್ಬೋದು. ಕೋಪ ಬಂದಾಗ ನಾವು ತಗೊಳ್ಳುವ ಪ್ರತಿಯೊಂದು ಡಿಸಿಷನ್ ನಮ್ಮ ಲೈಫಲ್ಲಿ ಮುಂದಕ್ಕೆ ನಮಗೆ ನೋವು ಕೊಡುತ್ತೆ. ಅದು ಅಪ್ಪ ಯಾಕಪ್ಪ ನಾನು ಆ ಥರ ಡಿಸಿಷನ್ ತೊಗೊಂಡೆ, ಯಾಕೆ ಆ ಥರ ಮಾಡಿದೆ, ಯಾಕೆ ಈ ಥರ ಮಾಡಿದೆ ಅಂತ ಯಾವಾಗಲೂ ನಾವು ಕಳೆದ ಹೋದ ದಿನಗಳನ್ನು ಯೋಚಿಸ್ತಾ ನಾವು ಇರ್ತೀವಿ. ಸೊ ದುಃಖಕ್ಕೆ ಕಾರಣ ಕೋಪ. ಆಸೆ ಏನಿರಲ್ಲ. ನನಗಂತೂ ಆಸೆಗಳಿಲ್ಲ, ಅದಕ್ಕೆ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಸೊ ದುಃಖಕ್ಕೆ ಕಾರಣ ಕೋಪ ಇದ್ದೇ ಇದೆ. ಸೊ ಕೋಪವನ್ನು ಹಿಡಿತದಲ್ಲಿ ಇಡಬೇಕು. ಕೋಪ ಬಂದಾಗ ಅದು ಮಾಡಿ ಇದು ಮಾಡಿ ಅಂತಾರಲ್ಲ, ನೀರು ಕುಡೀರಿ, ನಂಬರ್ಸ್ ಕೌಂಟ್ ಮಾಡಿ, ಅದು ಇದು ಅಂತ, ಅದು ಫಾಲೋ ಮಾಡಿದರೆ ಅಥವಾ ಸೈಲೆಂಟಾಗಿದ್ದು ಒಂದು ಸೈಡಲ್ಲಿ ಹೋಗಿ ಎಲ್ಲಾದರೂ ಕೂತ್ಕೊಂಡ್ರೆ ಆವಾಗ ಆ ಗಳಿಗೆ ಕಳೆದು ಹೋಗುತ್ತೆ. ಆನಂತರ ನಾವು ನಮ್ಮ ಮನಸ್ಸು ಫ್ರೀ ಆಗುತ್ತೆ, ನಮ್ಮ ಮೈಂಡ್ ಫ್ರೀ ಆಗುತ್ತೆ. ಆಮೇಲೆ ನಾವು ಆರಾಮಾಗಿ ಯಾವುದಾದ್ರೂ ಡಿಸಿಷನ್ ತೊಗೊಳ್ಬೋದು. ಕೆಲವೊಂದು ಸತಿ ಏನಾಗುತ್ತೆ, ಕೋಪ ಕಂಟಿನ್ಯೂ